ಇಕನಾಮಿಕ್ ಸರ್ವೇಲಿ ಇಡೀ ದೇಶಕ್ಕೆ ಒಂದು ರೀತಿ ಎಚ್ಚರಿಸುವಂಥ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಇದೆ. Close to 50% of the country's graduates who pass out of our colleges, close to 50% of them are unemployable. ಈ ಸಮಸ್ಯೆಯನ್ನು ಫಿಕ್ಸ್ ಮಾಡೋದಕ್ಕೋಸ್ಕರನೇ 2020 after a long gap of 34 years, we reviewed the country's national education policy to bring education and to make it contemporary, relevant and updated. ನಿಮ್ಗೆ ಆಶ್ಚರ್ಯ ಆಗ್ಬೋದು, ದೇಶದ ಎಜುಕೇಶನ್ ಪಾಲಿಸಿ ಕೂಡ 34 ವರ್ಷ ತನಕ ರಿವ್ಯೂ ಆಗಿರಲಿಲ್ಲ. ಮೋದಿ ಸರ್ಕಾರದ ಸೆಕೆಂಡ್ ಟರ್ಮ್ನಲ್ಲಿ one of the monumental changes that we did was to review the country's national education policy, a review that was pending from about 3 decades. And our review liruvanta one of the core focus areas was to make young people in our colleges, our graduates, more employable and give them skill-based, vocation-based education. So, in 2020 NEP shuru madidvi, COVID ittu, ಈಗ ಅದರ ಇಂಪ್ಲಿಮೆಂಟೇಷನ್ ಬೇರೆ ಇದರಲ್ಲಿ ದೇಶದೆಲ್ಲ ನಡೀತಾ ಇದೆ. in the next 2-3 years ಅದರ ಇಂಪ್ಲಿಮೆಂಟೇಷನ್ ಸ್ಕೂಲ್ ಲೆವೆಲ್ ನಲ್ಲಿ, ಕಾಲೇಜ್ ಲೆವೆಲ್ ನಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ ಶುರು ಮಾಡ್ತೀವಿ. But this is the global scenario in which this budget was presented. There's a political global uncertainty on one side. Through COVID, this government has managed successfully the country's economy, a quick V-shaped recovery. We have now emerged as the world's fastest growing large economy, sustained it over the last 5-6 years. We have kept inflation reasonably low. The big parameters of the country's economy, ನಮ್ಮ current account deficit, ಅದು reasonable numbers ಅಲ್ಲಿದೆ. ಈ ಸತಿ ಬಜೆಟ್ ನಲ್ಲಿ ಅದನ್ನ 4.9% ಇಳಿಸಬೇಕು ಅಂತಿದೆ. ಸರ್ಕಾರದ ಮತ್ತು ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಜಿಡಿಪಿಯ ಡೆಟ್ ಟು ಜಿಡಿಪಿ ರೇಷಿಯೋನು ಕೂಡ ಇಳಿಸಬೇಕು ಅನ್ನೋದ್ರ ಕಡೆಗೆ ಫಿಸ್ಕಲ್ ಕನ್ಸಾಲಿಡೇಷನ್ ನಡೀತಾ ಇದೆ. ಇದ್ರ ಜೊತೆಗೆ ಇಂಥ ದೊಡ್ಡ ದೇಶದಲ್ಲಿ ಕೋಟ್ಯಾಂತರ ಜನ ಇವತ್ತಿಗೂ ಕೂಡ ಬಡತನದಲ್ಲಿರುವಂತಹ ದೇಶದಲ್ಲಿ 80 ಕೋಟಿ ಜನಕ್ಕೆ ಫ್ರೀ ರೇಷನ್ ಕೊಡುವಂತಹ ಒಂದು ಕೆಲಸನೂ ಕೂಡ ಸರ್ಕಾರ ಮಾಡ್ತಾ ಇದೆ. ವೆಲ್ಫೇರ್ ಸ್ಕೀಮ್ಗಳನ್ನ ಮಾಡಬೇಕಾಗಿದೆ. ಇದೆಲ್ಲದನ್ನ ಇಳಿಸ್ಕೊಂಡು ಕಳೆದ 10 ವರ್ಷದಲ್ಲಿ ವಿ ಮೇಂಟೈನ್ ದ ಇಕಾನಮಿ, ದ ಮ್ಯಾಕ್ರೋ ಫಂಡಮೆಂಟಲ್ಸ್ ಅಂತ ಏನ್ ಕರಿತೀವಿ ಅದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ, ಅದರ ಜೊತೆಗೆ ಇವತ್ತಿನ ಕಾಂಟೆಕ್ಸ್ಟ್ ನಲ್ಲಿ ಇಕನಾಮಿಕ್ ಸರ್ವೆ ಹೇಳೋ ಪ್ರಕಾರ ಈ ವರ್ಷದಿಂದ 2030ನೇ ಇಸ್ವಿಯವರೆಗೆ ಪ್ರತಿ ವರ್ಷ ಕ್ಲೋಸ್ ಟು 80 lakh ನ್ಯೂ ಜಾಬ್ಸ್ ನ ಜನರೇಟ್ ಮಾಡಬೇಕು ಅನ್ನುವಂಥ ಒಂದು ರಿಯಾಲಿಟಿಯನ್ನು ಅರ್ಥ ಮಾಡಿಕೊಂಡು ಈ ಬಜೆಟ್ ಜಾಬ್ಸ್ ಅನ್ನೋದನ್ನ ಫೋಕಸ್ ಮಾಡಿ ಈ ಎಲ್ಲ ಸ್ಕೀಮ್ಗಳನ್ನ, ಈ ಎಲ್ಲ ಅನೌನ್ಸ್ಮೆಂಟ್ಗಳನ್ನ ಮಾಡಿರೋದು. ದಿಸ್ ಇಸ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಬಜೆಟ್.